ಅಷ್ಟು ಗಟ್ಟಿಯಾಗಿದೆ. ಅವನ ಮನಸ್ಸು ಯಾವ ಹುಡುಗಿನ ಬಯಸುತ್ತೋ ಅದೇ ಹುಡುಗಿ ನಿಮ್ಮನೆ ಸೊಸೆ ಆಗ್ತಾಳೆ. ವಿರಾಜ್ ಮದುವೆ ವಿರಾಜ್ ಇಷ್ಟದಂತಾನೇ ನಡೆಯೋದು. ಯಾರ ಇಚ್ಛೆಯಿಂದ ಮದ್ವೆ ಆದ್ರೂ ಪರವಾಗಿಲ್ಲ ಗುರುಗಳೇ, ಅವನ್ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸಂತೋಷ ಅದು ಕೂಡ ಅಷ್ಟು ಸುಲಭ ಇಲ್ಲ ತಾಯಿ. ಅವನು ಮದುವೆ ಆಗುವವರೆಗೂ ನೂರಾರು ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತೆ. ಪರೀಕ್ಷೆನ ಮನಸ್ಸಿನ ಒಳಗಡೆ ದ್ವಂದ್ವಗಳ ಯುದ್ಧನೇ ನಡೀತಿದೆ. ಅವನ ಮದುವೆ ಒಂದು ಹೋರಾಟ. ಗೆಲುವಲ್ಲೂ ಸೋಲಿದೆ, ಆ ಸೋಲಿನಲ್ಲೂ ಬದುಕಿನ ಖುಷಿ ಇದೆ. ನಿನಗೆ ಅಪ್ಸೆಟ್ ಆಗ್ಲಿ ಅಂತ ಹೇಳ್ತಿಲ್ಲ ಕಣೋ, ಬಟ್ ಲಾಸ್ಟ್ ಟೈಮ್ ಅವಳ ವಿಷಯ ಬಂದಾಗ ಇದೆಲ್ಲ ಟೂ ಮಚ್ ಆಗ್ತಿದೆ ಅಂತ ನೀನೇ ಹೇಳಿದ್ದೆ. ಈಗ ನೋಡಿದ್ರೆ ಚಿಕ್ಕ ಮಕ್ಕಳ ತರ ಆಡ್ತಿದ್ಯಾ. ಯಾಕೆ ಅಂತ ಗೊತ್ತಿಲ್ಲ ಅವಿ. ಬೇಡ ಬೇಡ ಅಂದ್ರು ಅವಳು ನಂಗೆ ನೆನಪಾಗ್ತಾಳೆ. ನಾನೇನ್ ಮಾಡ್ಲಿ? ನನ್ನಿಂದ ನಿನಗೆ ಅಷ್ಟೊಂದು ತೊಂದರೆ ಆಗ್ತಿದ್ಯಾ? ವಿರಾಜ್, ಬೆಳಿಗ್ಗೆ ರಿಯಾ ಹೇಳ್ದಾಗ ನಂಗ್ ನಂಬಕ್ಕೆ ಆಗಿರ್ಲಿಲ್ಲ. ಏನೋ ಸುಮ್ನೆ ರೇಗಿಸ್ತಿದ್ದಾಳೆ ಅನ್ಕೊಂಡೆ. ಆದ್ರೆ ನಿನಗ್ ನಾನು ಅಷ್ಟೊಂದು ನೆನ್ಪಾಗ್ತಿದ್ದೀನ? ಹೌ ರೊಮ್ಯಾಂಟಿಕ್. ಹಾಗಾದ್ರೆ ಈಗ ಮಂಡಿ ಸೇವೆನ ಶುರು ಮಾಡ್ಬೋದಾ ಅರ್ಚಕ್ರೆ? ಮೊದಲು ಕಲಶ ನೀರಿನಿಂದ ಶುದ್ಧಿ ಆಗ್ಲಿ, ಆಮೇಲೆ ಸೇವೆ ಶುರು ಮಾಡಬಹುದು. ಸೇವೆ ಮಾಡೋರು ಯಾರು? ನಾನೇ. ನಿಮ್ ಕೈಯಲ್ಲಾಗುತ್ತಾ? ಕಷ್ಟ ಆಗ್ಬಹುದಮ್ಮ. ಈ ದೇವಸ್ಥಾನ ತುಂಬಾ ದೊಡ್ಡದಿದೆ, ಬಿಸಿಲು ಬೇರೆ ತುಂಬಾ ಜಾಸ್ತಿ ಆಗಿದೆ. ಒಂದ್ಸಲ ಸೇವೆ ಶುರು ಮಾಡಿದ್ಮೇಲೆ ನಿಲ್ಸಂಗಿಲ್ಲ, ಗೊತ್ತಲ್ವಾ? ಪರವಾಗಿಲ್ಲ ಅರ್ಚಕ್ರೆ, ನನ್ ಕೈಲಾಗತ್ತೆ, ನಾನ್ ಮಾಡ್ತೀನಿ. ಕಷ್ಟ ಆಗುತ್ತೆ ಅಂತ ಅವರೇ ಹೇಳ್ತಿದಾರಲ್ಲಮ್ಮ. ಅತ್ತೆ, ಬೇರೆ ಸೇವೆ ಮಾಡ್ಸೋಣ, ಅರ್ಚನೆ ಮಾಡ್ಸೋಣ. ನನ್ ಪಾಪು ಆರೋಗ್ಯಕ್ಕೋಸ್ಕರ ನಿಮ್ಮ ಆರೋಗ್ಯ ಹಾಳಾಗೋದು ನನ್ಗಿಷ್ಟ ಇಲ್ಲ. ಹಾಗೆಲ್ಲ ಏನು ಅಂದ್ಕೋಬೇಡ. ಹರಕೆ ಹೊತ್ತಿದ್ದೀನಿ, ತೀರಿಸ್ಲೇಬೇಕು. ನನ್ಗೇನೂ ಆಗೋಲ್ಲ, ನೀನ್ ಧೈರ್ಯವಾಗಿರು. ಅರ್ಚಕ್ರೆ, ಹರಕೆ ಕಟ್ಕೊಂಡವ್ರೆ ಹರಕೆ ತೀರಿಸ್ಬೇಕಾ? ಹಾಗೇನಿಲ್ಲಮ್ಮ, ಹತ್ರ ಸಂಬಂಧಿಕರು ಹರಕೆಗಳನ್ನ ತೀರಿಸಬಹುದು. ಹಾಗಾದ್ರೆ ಆ ಕಳಶ ನೀರನ್ನ ನನ್ ಮೇಲೆ ಹಾಕಿ, ನಾನ್ ಹರಕೆ ತೀರಿಸ್ತೀನಿ. ಏನ್ ಬೇಕಾಗಿಲ್ಲ ಅರ್ಚಕ್ರೆ, ಹರಕೆ ಹೊತ್ತಿರೋಳು ನಾನು ಹರಕೆ ತೀರಿಸ್ತೀನಿ. ಅಮ್ಮ, ನಿನ್ ನೋವಲ್ಲಿ ನಿನ್ ಭಯದಲ್ಲಿ ನನ್ಗೂ ಪಾಲಿದೆ. ನಾನ್ ನಿನ್ ಮಗಳಮ್ಮ. ಈ ಹರಕೆ ತೀರ್ಸೋದ್ರಿಂದ ನಿನಗ್ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಆ ಸಮಾಧಾನ ನಂದು ಕೂಡ. ಇದಕ್ಕೂ ಬೇಡ ಅನ್ಬೇಡಮ್ಮ, ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡು. ಅತ್ತೆ, ದಯವಿಟ್ಟು ಒಪ್ಕೊಳ್ಳಿ. ಈಗ ನಾನ್ ಬೇಡ ಅಂದ್ರೆ ಅವಳು ಒಪ್ಕೋತಾಳ? ಮಾಡ್ಲಿ ಬಿಡು. ನಾನ್ ನಿನ್ ಮಗಳಮ್ಮ, ನಿಂದೇ ಹಠ. ಅರ್ಚಕ್ರೆ, ಈ ಕಳಶದ ನೀರ್ ಹಾಕೊಳ್ಳೋ ಜಾಗ ಎಲ್ಲಿದೆ? ಇಲ್ಲೇ ಆಚೆನೆ ಪುಷ್ಕರಣಿ ಇದೆ. ಗುರುಗಳೇ, ನನ್ ಮಗ ರಾಜನ್ ತರ ಬೆಳ್ದವನು. ಅವನಿಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ಯುದ್ಧ ಸೋಲು ಅಂತೆಲ್ಲ ಹೇಳ್ತಾ ಇದ್ದೀರಾ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಗುರುಗಳೇ. ಹೆಣ್ಣಿಗೆ ಹೆರಿಗೆ ಕಷ್ಟ ಅಂತ ಹೇಳೋಕಾಗುತ್ತಾ ತಾಯಿ? ಆ ಮಗುವಿನ ಅಳುವಿನಲ್ಲೇ ಅಲ್ವೇ ತಾಯಿಯ ನೋವಿಗೆ ಸಾರ್ಥಕತೆ ಸಿಗೋದು. ಬದುಕಲ್ಲೂ ಅಷ್ಟೇ, ಸೋಲು ಸಿಕ್ಕಾಗ್ಲೇ ಗೆಲುವಿನ ರುಚಿ ಹೆಚ್ಚಾಗೋದು. ದಯವಿಟ್ಟು ಇದಕ್ಕೇನಾದ್ರೂ ಪರಿಹಾರ ಇದ್ರೆ ತಿಳಿಸಿ. ಅದ್ಕೆ ಅರು ಅಮ್ಮನ್ ಮಾತ್ ಕೇಳ್ದೆ
ನಿಮ್ ಮಗನ್ ಮನ್ಸಲ್ಲಿ ಏನಿದೆ ಫಸ್ಟ್ ಅದನ್ನ ಕೇಳಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದೇ ಇದಕ್ಕಿರೋ ಪರಿಹಾರ ಅಂದ್ರೆ. ಶಾಶ್ವತಿ ಪ್ಲೀಸ್